ಮಂಡಳ ಸುಸ್ಲ ಒಗ್ಗರಣೆ ಹೆಂಗೆ ಹೊಡೆಯೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ಅದಕ್ಕೆ ಏನೇನು ಬೇಕಾಗುತ್ತೆ ಅಂದ್ರೆ ಉಳ್ಳಾಗಡ್ಡಿ, ಟಮಾಟಿ, ಮೆಣಸಿನ್ಕಾಯಿ, ಕರಿಬೇವು, ಜೀರಿಗೆ, ಸಾಸಿವೆ ಎಲ್ಲ ಬೇಕು. ಮತ್ತು ಏನು ಮಾಡಬೇಕು, ಆಮೇಲೆ ಇದನ್ನು ತೊಳ್ಕೊಬೇಕು, ಸ್ವಲ್ಪ ನೆಂದಿರಬೇಕು. ಆಮೇಲೆ ಈ ಥರ ಕುಕ್ಕರ್ ಯೂಸ್ ಮಾಡಬೇಕು. ಕುಕ್ಕರ್ ಅಂತ ಏನಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಬೋಗಣೆ ದೊಡ್ಡ ದೊಡ್ಡದು ಭಾಳ, ಅದಕ್ಕೋಸ್ಕರ. ಇದಕ್ಕೆ ಎಣ್ಣೆ ಹಾಕ್ಬೇಕು. ಇಷ್ಟು ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕಿದ ಮೇಲೆ ಜೀರಿಗೆ ಹಾಕೋಬೇಕು, ಸಾಸಿವೆ, ಅನಂತರ ಕರಿಬೇವು ಹಾಕೋಬೇಕು ನೋಡಿ. ಅನಂತರ ಶೇಂಗಾ ಕಾಳನ್ನು ಹಾಕೊಳ್ಳಬೇಕು. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು, ನಮಗೆ ಜಾಸ್ತಿ ಬೇಕು ಯಾಕಂದರೆ ಶೇಂಗಾ ಲವರ್. ಅದಾದಮೇಲೆ ಉಳ್ಳಾಗಡ್ಡೆ ಹಾಕೋಬೇಕು. ಉಳ್ಳಾಗಡ್ಡೆ ಜೊತೆ ಮೆಣಸಿನ್ಕಾಯಿನೂ ಹಾಕೋಬೇಕು. ಆಮೇಲೆ ಟೊಮೊಟೊವನ್ನು ಹಾಕಬೇಕು. ನೋಡ್ಬೋದು ಇವಾಗ ಯಾವ ಥರ ಆಗಿದೆ ಅಂತೇಳಿ. ಅದಕ್ಕೆ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿದ್ರೆ ಟೊಮೆಟೊ ಬೇಗ ಮೆತ್ತಗೆ ಹೋಗುತ್ತೆ. ಉಪ್ಪು ಎಷ್ಟು ಹಾಕ್ಬೇಕು ಗೊತ್ತಿಲ್ಲ ಇದಕ್ಕೆ, ಹಿಂಗಾಗಿ ಸ್ವಲ್ಪ ಹಾಕ್ತೀವಿ. ಅದ್ರ ಜೊತೆಗೆ ಒಂದು ಸ್ಪೂನು ಅರಿಶಿಣವನ್ನು ಹಾಕ್ಕೊತ ಇದ್ದೇವೆ. ನೋಡ್ಬೋದು ನೀವು ಇಲ್ಲಿ ಯಾವ ಥರ ಆಗಿದೆ ಅಂತೇಳಿ. ಇನ್ನೊಂದು ಸ್ವಲ್ಪ ಅದು ಏನೋ ಆಗಬೇಕು, ಅದು ಗೊತ್ತಿಲ್ಲ. ಅದಕ್ಕೂ ಎಣ್ಣೆ ಕಡಿಮೆ ಅನ್ನಿಸ್ತು. ಇನ್ನೊಂದು ನೋಡಿ, ಇಷ್ಟೊಂದು ಎಣ್ಣೆ ಮನೇಲಿ ಯೂಸ್ ಮಾಡಲ್ಲ. 1 ಕಿಲೋ ತಂದರೆ ಒಂದು ವಾರನೂ ಹೋಗಲ್ಲ. ಆ ಥರ ಇದೆ ನಮ್ಮ ಬ್ಯಾಚುಲರ್ ಲೈಫಲ್ಲಿ ಅಡುಗೆ ಮಾಡೋದು. ನಾನು ಮಾಡಿರೋ ತಪ್ಪ ಸರಿನಾ ಕಮೆಂಟ್ ಮಾಡಿ. ಅಡುಗೆ ಇದೇ ಥರ ಮಾಡ್ಬೇಕಾ, ಎಲ್ಲಿ ಮಿಸ್ಟೇಕ್ ಆಗಿದೆ ಅಂತ ನಮಗೆ ತಿಳಿಸ್ಕೊಡಿ ಕಮೆಂಟ್ ಮುಖಾಂತರ. ಇವಾಗ ನೋಡ್ಬೋದು ನೀವು ಇಲ್ಲಿ ಈ ಥರ ಆಗಿರುತ್ತಲ್ಲ, ಅದಕ್ಕೆ ಏನು ಮಾಡ್ಬೇಕಂದ್ರೆ ನೀರಲ್ಲಿ ನೆನೆ ಇಟ್ಟಿರ್ತೀವಲ್ಲ, ಮಂಡಳನ್ನು ಹಾಕೋಬೇಕು. ಏನು ಮಾಡಬೇಕು, ಹಾಕೋಬೇಕು. ನೋಡಿ ಫೈನಲ್ ಆಗಿ ಸುಸ್ಲಾ ರೆಡಿ ಆಗೇ ಬಿಡ್ತು. ಇದಕ್ಕೆ ನಾವು ಪುಟಾಣಿ ಹಿಟ್ಟನ್ನು ಮಿಸ್ ಮಾಡಿದ್ದೇವೆ. ನೀವು ಏನೇನು ಮಿಸ್ ಮಾಡಿದ್ದೀವಿ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.